ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತಿದ್ದೆ, ಯಾಕಂದ್ರೆ ಇವಾಗ ತಾನೇ ಚಾನಲ್ ಓಪನ್ ಮಾಡಿದ್ದೀನಿ. ಏನಾದ್ರು ತೊಂದರೆ ಆದ್ರಾಯ್ತು, ಯಾಕೆ ಬೇಕು ಅಂತ. ಬಟ್ ಆದ್ರೆ ಇವತ್ತು ನಡೆದಿರುವಂತಹ ಒಂದು ಇನ್ಸಿಡೆಂಟ್ ನೋಡಿ ನಾನು ಮಾತಾಡದೆ ಸುಮ್ಮನೆ ಕೂರೋಕಂತೂ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ನನ್ನಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಲ್ಲಿ ಹೋಗಿ ವರದಿ ಮಾಡ್ತಿರುವಂತ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾರು? ಧರ್ಮಸ್ಥಳದ ಇರುವಂತ ಗೂಂಡಾಗಳು. ಯಾರ್ಯಾರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಕುಡ್ಲಾ ರ್ಯಾಂಪೇಜ್ ನ ಅಜಯ್ ಆಚಾರ್ ಮತ್ತು ಯುನೈಟೆಡ್ ಮೀಡಿಯಾದ ಅಭಿಷೇಕ್, ಸಂಚಾರಿ ಸ್ಟುಡಿಯೋದ ವಿಜಯ್, ಇವ್ರು 3 ಯೂಟ್ಯೂಬರ್ಸ್ ಮೇಲೆ ಧರ್ಮಸ್ಥಳದ ಗೂಂಡಾಗಳು ಏನ್ ಹಲ್ಲೆ ಮಾಡಿದ್ದಾರೆ. ಯಾಕೆ ಹಲ್ಲೆ ಮಾಡಿದ್ರಿ? ನಿಮ್ಗೆ ಯಾರು ರೈಟ್ಸ್ ಕೊಟ್ಟವ್ರು? ಯಾರು? ಕಾನೂನಿಲ್ವಾ? ಆಯ್ತು, ನೀವ್ ಹೇಳೋ ಪ್ರಕಾರ ನಿಮ್ಮ ಒಂದು ಪೂಜ್ಯರಿಗೆ ಸುಮ್ನೆ ಅಪವಾದ ಮಾಡ್ತಾ ಇದ್ರು ಅಂತ ಇಟ್ಕೊಳ್ಳಿ, ಆಯ್ತು. ನೀವು ಹೋಗಿ ಕಂಪ್ಲೇಂಟ್ ಕೊಡಿಯಲ್ಲ. ನೀವ್ ಯಾರು ಹೊಡಿಯಕ್ಕೆ? ನೀವೇನ್ ಸಂವಿಧಾನನ ಅಥವಾ ನೀವೇನ್ ಪೊಲೀಸಾ? SIT ಅವ್ರು ತನಿಖೆ ಮಾಡ್ತಿದಾರೆ ತಾನೆ, ಅವ್ರಿಗೆ ತೊಂದ್ರೆ ಇಲ್ಲ, ನಿಮ್ಗೇನ್ರಿ ತೊಂದ್ರೆ? ಯಾಕ್ರಿ ಹೊಡಿಯಕ್ ಹೋದ್ರಿ ಅವ್ರಿಗೆ? ಅಲ್ಲಿ ಏನ್ ವಿಷಯ ಏನಾಗಿದೆ ಅಂತ ಎಕ್ಸಾಕ್ಟ್ ಆಗಿ ಹೇಳ್ತೀನಿ ನೋಡಿ ನಿಮ್ಗೆ. ಈ ಬಿಗ್ ಬಾಸ್ ಖ್ಯಾತಿಯ ರಜತ್ ಇದಾರಲ್ಲ, ಅವರು ಈ ಸೌಜನ್ಯ ಅವರ ಅಮ್ಮನ್ನ ಮೀಟ್ ಮಾಡೋಕೆ ಹೋಗಿರ್ತಾರೆ. ಅವ್ರ ಅಮ್ಮನ್ನ ಮೀಟ್ ಮಾಡ್ಕೊಂಡು ಈಚೆ ಬರುವಾಗ ಒಂದು ರೋಡ್ ಅಲ್ಲಿ ಈ ಕುಡ್ಲಾ ರ್ಯಾಂಪೇಜ್ ಮತ್ತೆ ಈ 3 ಯೂಟ್ಯೂಬ್ ಚಾನಲ್ ಅವರು ಇವ್ರಿಗೆ ಎದುರಾಗ್ತಾರೆ. ಅವ್ರನ್ನ ಇಂಟರ್ವ್ಯೂ ಮಾಡೋಕೆ ಅಂತ ಇವ್ರು ಈಚೆ ನಿಂತ್ಕೋತಾರೆ. ಅಂದ್ರೆ ಅವ್ರ ಮನೆಗೆ ಹೋಗಿ ಬಂದ್ರಲ್ಲ, ನಿಮ್ಗೆ ಏನ್ ಅಭಿಪ್ರಾಯ ಅನ್ಸಿದೆ ಅಂತ ತಿಳ್ಕೊಳಕ್ಕೆ ಅಂತ ನಿಲ್ಸಿರ್ತಾರೆ. ಇದನ್ನ ನೋಡಿದಂತ ಅಲ್ಲಿ ಧರ್ಮಸ್ಥಳದಲ್ಲಿರುವಂತಹ ಗೂಂಡಾಗಳು ತುಂಬಾ ಜನ ಬರ್ತಾರೆ, ಒಬ್ರಿಗೊಬ್ರು ಕಾಲ್ ಮಾಡ್ಕೊಂಡು. ಒಂದ್ ಊರ್ ಅಂದ್ಮೇಲೆ ಎಲ್ಲರೂ ಬಂದೇ ಬರ್ತಾರಲ್ಲ, ಹಂಗೆ ಇವ್ರು ಬಂದವ್ರೆ. ಇವ್ರು ಬಂದವ್ರು ಸುಮ್ನೆ ಇರ್ಬೇಕು ಅಲ್ವಾ? ನಿಮ್ಮ ವಿಡಿಯೋದಲ್ಲಿ ನೋಡ್ದಂಗೆ ಏಕಾಏಕಿ ಅವ್ನ ಯಾರೋ ದಡಿಯ ದನ ತಿಂದಂಗ್ ತಿನ್ಬಿಟ್ಟು ನನ್ನ ಮಗನ ತಲೆಯಲ್ಲಿ ಏನೋ ಬೆಳೆಸ್ಕೊಂಡಿದ್ಯೋ ಏನೋ ನೀನು. ನೀನ್ ಯಾವನೋ ಅವ್ರಿಗೆಲ್ಲ ಹೊಡಿಯಕ್ಕೆ? ಅವ್ರು ಮಾತಾಡ್ಕೊಳ್ಳಿ. ನಿಂಗ್ ತಾಕತ್ತಿರೋ ಕಂಪ್ಲೇಂಟ್ ಕೊಡಿ ನೀನ್, ಬೋಳಿ ಮಗ ನೀನು. ಅಲ್ಲ, ನೀವ್ ಯಾರ್ರಿ ಹೊಡಿಯಕ್ಕೆ? ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ನಿಮ್ಗೆ? ಅಪವಾದ 1000 ಮಾಡ್ಲಿರಿ, ಅಪರಾಧಿ ಅಲ್ವಲ್ಲ. ಅದ್ ಪ್ರೂವ್ ಮಾಡಕ್ಕೆ ಅಂತ ಯಾರೋ ಒಬ್ರು ಇದಾರ್ ತಾನೆ. ಪ್ರೂವ್ ಮಾಡಾದ್ಮೇಲೆ ನೋಡ್ರಿ ಸುಮ್ನೆ ಅಪವಾದ ಮಾಡೋರೆ ಅಂದ್ಬಿಟ್ಟು ನೀನ್ ಕಂಪ್ಲೇಂಟ್ ಬರೀ ನೀನ್, ಬೋಳಿ ಮಗ ನೀನು. ನೀನ್ ಯಾವನ ಹೊಡಿಯಕ್ ನೀನು? ಇವತ್ತು ನಾನು ಈ ವಿಚಾರವಾಗಿ ಮಾತಾಡ್ಬಾರ್ದು ಅಂತಿದ್ದೆ, ಆದ್ರೂ ಮಾತಾಡ್ತಿದ್ದೀನಿ ಅಂದ್ರೆ ಆ ಫ್ರಸ್ಟ್ರೇಷನ್ ತಡ್ಕೊಳಕ್ ಆಗ್ತಿಲ್ಲ. ನಾನು ಈ SIT ವರದಿ ಎಲ್ಲ ಬಂದ್ಮೇಲೆ ಯಾರು ಸತ್ಯ ಯಾರು ಸುಳ್ಳು ಯಾರು ಅಂತ ತಿಳ್ಕೊಂಡು ನಿಧಾನಕ್ಕೆ ಮಾತಾಡೋಣ, ಸುಮ್ನೆ ಆತರ ಬಿದ್ದು ಒಬ್ರು ಪರವಾಗಿ ನಿಲ್ಲೋದು ಬೇಡ ಅಂತಲೇ ಇದ್ದೆ. ಇವತ್ತು ಈ ರೀತಿ ಹಲ್ಲೆ ಮಾಡಿದಾರೆ ನೋಡಿದ್ಮೇಲೆ ಅಲ್ಲೇನೋ ಆಗಿರ್ಲೇಬೇಕಲ್ಲ ಅನ್ನೋ ಒಂದು ಥಾಟ್ ಎಲ್ರಿಗೂ ಬಂದೇ ಬರುತ್ತೆ. ಈಗ ಯಾರಿಗೂ ಗೊತ್ತಿಲ್ದೇ ಇರೋಗೋ ಧರ್ಮಸ್ಥಳದಲ್ಲಿ ಹೋದವ್ರಿಗೆಲ್ಲ ಹೊಡಿತಾರೆ ಅನ್ಸಲ್ವಾ? ನೀವ್ ಹೇಳ್ತೀರಾ ಧರ್ಮಸ್ಥಳನ ಅಪಪ್ರಚಾರ ಮಾಡ್ತಾರೆ. ಕಿತ್ತೋದ್ ನನ್ ಮಕ್ಕಳ, ನೀವ್ ಅಪಪ್ರಚಾರ ಮಾಡಿರೋದು ಇವಾಗ ಅಲ್ಲಿಗೆ ಹೋದವ್ರಿಗೆ ಹೊಡೆದು. ಇವತ್ತು ಏನು ಮೀಡಿಯಾದವ್ರಿಗೆ ಹೊಡೆದಿದ್ದೀರಾ, ಯೂಟ್ಯೂಬರ್ಸ್ಗೆ ಅಷ್ಟು ಲಕ್ಷಾಂತರ ಜನ ಅವ್ರ ಚಾನೆಲ್ಗಳು ನೋಡ್ತಾವ್ರೆ, ಅವ್ರಿಗೆ ಹೊಡೆದಿದ್ದೀರಾ ಅಂದ್ರೆ ನಾಳೆ ಯಾರೋ ಭಕ್ತಾದಿಗಳು ಏನೋ ಕ್ವಶನ್ ಮಾಡ್ತಾ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ದವ್ನಿಗೆ ಭಕ್ತಾದಿಗಳು ಹೊಡೆಯಲ್ಲ ಅನ್ನೋದೇನ್ ಗ್ಯಾರಂಟಿ? ಇವ್ರಿಷ್ಟು 1000 ಅಪವಾದ ಮಾಡ್ತಾವ್ರಲ್ಲ, ನೀವ್ ಈ ತರ ರಿಯಾಕ್ಟ್ ಮಾಡ್ತಿರೋದು ನೋಡಿದ್ರೆ ಅದೆಲ್ಲ ಸಹಿತ್ಯ ಅನ್ನೋ ಒಂದು ಕಲ್ಪನೆ ಕೂಡ ತಲೆಗೆ ಬಂದ್ಬಿಡ್ತದೆ. ಯಾಕಂದ್ರೆ ನೀವು ಮಾಡಿರೋಂತ ಹಲ್ಕ ಕೆಲಸ ಅಂತದ್ದು. ಇವತ್ತು ಅವರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ಸೆಕೆಂಡ್ರಿ. ಇವರು ಅವ್ರ ಪರವಾಗಿ ಸುಳ್ಳು ಹೇಳ್ತಾರೋ ಅಥವಾ ನಿಜನ ಹೇಳ್ತಾರೋ ಇದು ಸೆಕೆಂಡ್ರಿ. ಅದು ತನಿಖೆ ಮಾಡಕ್ಕೆ ಅಂತ ನಮ್ಮ ರಾಜ್ಯ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ SIT ರಚನೆ ಮಾಡೈತೆ. ಅವ್ರೇನೋ ಒಂದು ತನಿಖೆ ಮಾಡ್ತಾವ್ರಲ್ವಾ, ನಿಮಗ್ ತಾಕತ್ತಿದ್ರೆ ಹೋಗಿ ಕಂಪ್ಲೇಂಟ್ ಕೊಡಿ. ಹಿಂಗೆ ನಮ್ಮವ್ರ ಮೇಲೆ ಅವ್ರಿಗೆ ತಲೆ ಟೆನ್ಷನ್ ಇದೆ, ನಿಮ್ಗೆ ಯಾಕ್ರಿ? ಈಗ ಯಾರೋ ಒಬ್ರ ಮೇಲೆ ಅಪಪ್ರಚಾರ ಮಾಡ್ತಾವ್ರೆ ಅಂತ ಹೇಳ್ತಿದ್ದೀರಲ್ಲ, ಅವ್ರಿಗೆ ಟೆನ್ಷನ್ ಇಲ್ವಲ್ಲ? ಹೈಕೋರ್ಟ್ಗೆ ಹೋಗಿದ್ರು ಸ್ಟೇ ತಂದವ್ರು ತಾನೆ. ಸ್ಟೇ ತಂದಿದ್ ಕೋರ್ಟೇ ಕ್ಯಾನ್ಸಲ್ ಮಾಡಿರುವಾಗ ನೀವ್ಯಾರು ಈ ನೈತಿಕ ಪೊಲೀಸ್ಗಿರಿ ಮಾಡೋದಕ್ಕೆ? ಕೇಳೋ ಯಾರು ಧರ್ಮಸ್ಥಳದವ್ರು ಪೊಲೀಸ್ನವ್ರು ಏನ್ ಮಾಡ್ತಿದ್ದೀರಾ? ಇವತ್ತು ಬೆಳಗ್ಗೆಯಿಂದಾನು ನಾನೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ. ಅವರು ಹೇಳಿದ್ರು ಈ ತರದೊಂದು ಸಂಚು ರೂಪಿಸ್ತಾವ್ರೆ, ಒಂದ್ ದೊಡ್ಡ ಗಲಭೆ ಸೃಷ್ಟಿಸೋಕೆ ನೋಡ್ತಾವ್ರೆ. ಇದನ್ನು ಒಬ್ಬ ಯೂಟ್ಯೂಬರ್ ಅನಲೈಸ್ ಮಾಡಿ ರಿಪೋರ್ಟ್ ಮಾಡ್ತಾನೆ ಅಂದ್ರೆ ನಮ್ ರಾಜ್ಯ ಸರ್ಕಾರ ಇಂಟೆಲಿಜೆನ್ಸ್ ವಿಂಗ್ ಎಲ್ಲಿ ಹೋಗಿದೆ? ಕರ್ನಾಟಕ ಸರ್ಕಾರ ಏನ್ ಮಾಡ್ತಿದೆ? ಮಾನ್ಯ ಗೃಹ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಏನ್ ವಿಚಾರ ಕೇಳಿದ್ರು ತಿಳ್ಕೊತೀನಿ ಅನ್ನೋ ಯಾಕ್ರಿ ನೀವು? ಯಾಕೆ ಗೃಹ ಸಚಿವರಾಗಿ ಯಾಕೆ ಪ್ರತಿಯೊಂದು ಇನ್ಫಾರ್ಮೇಶನ್ ಯೂಟ್ಯೂಬರ್ಸ್ ಬರ್ತೈತೆ ಮಾಹಿತಿ ಮೊದ್ಲು ನಿಮಗ್ ಹೋಗಲ್ಲ ಅಂದ್ರೆ ನೀವ್ ಯಾವ ಕಾಲದಲ್ಲಿ ಇದ್ದೀರಾ? ಅಥವಾ ಗೊತ್ತಿದ್ದು ಜನಗಳಿಗೆ ಹೇಳ್ಬಾರ್ದು ಅಂತ ನಾಟಕ ಆಡ್ತಿದ್ದೀರಾ? ಮಾನ್ಯ ಗೃಹ ಸಚಿವರೇ, ಫಸ್ಟ್ ಅಲ್ಲಿ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ ಫುಲ್ಲು ನಿಮ್ ಗಮನ ಆ ಕಡೆ ಕೊಟ್ಟು
ರಾಜ್ಯದ ಪೂರ್ತಿ ಗಮನ ಇರ್ಲಿ. ಆದ್ರೆ ಧರ್ಮಸ್ಥಳದ ಕಡೆ ಇಡೀ ನಮ್ ರಾಜ್ಯದ ಜನ ಚಿತ್ತ ಆ ಕಡೆ ಇರೋದ್ರಿಂದ ಆ ಕಡೆ ಎಕ್ಸ್ಟ್ರಾ ಫೋರ್ಸ್ ಹಾಕಿ ಅಲ್ಲಿಗೆ ಹೋಗೋ ಬರೋ ಜನರಿಗೆ ರಕ್ಷಣೆ ಕೊಡೋ ಜವಾಬ್ದಾರಿ ನಿಮ್ದು. ಇವತ್ತು ಒಬ್ಬ ಯೂಟ್ಯೂಬರ್ ಮೇಲೆ ಅಲ್ಲೇ ಆಗೈತೇನ್ರಿ, 3 ಜನದ ಮೇಲೆ ಹಂಗ್ ನಾಯಿ ಹೊಡೆದವ್ರೆ. ಇವ್ರಿಗೆ ಹೊಡೆದಿರೋರ್ಗೆ ರೈಟ್ಸ್ ಯಾರು ಕೊಟ್ಟಿದ್ದು? ಹಂಗಿದ್ರೆ ಅಲ್ಲಿ ಏನ್ ಹಲ್ಲೆ ಮಾಡಿದಿರಲ್ಲ ಧರ್ಮಸ್ಥಳದವ್ರು, ನೀವ್ ಹಂಗಾರೆ ಸೋಲ್ ಒಪ್ಕೊಂಡ್ಬಿಟ್ರಾ? ಹಂಗಾರೆ ನಿಮ್ ಬಗ್ಗೆ ಆ ಭಯ ಕಾಡ್ತಾ ಇತ್ತಾ? SIT ಅವರು ಹಿಡ್ದಾಕ್ಬಿಡ್ತಾರ ಇವ್ರನ್ನ ಅಂತ. ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗ್ಲು ಮುಡ್ಕೊಂಡು ನೋಡ್ಕೋತೀರಾ? ನೀವು ತಪ್ಪು ಮಾಡಿಲ್ಲ ಅಂದ್ರೆ ಸೈಲೆಂಟ್ ಆಗಿರಿ. SIT ರಿಪೋರ್ಟ್ ಬರುತ್ತೆ, ಅವಾಗ ನೀವು ಯಾರ್ಯಾರು ಸುಳ್ಳು ಆರೋಪ ಮಾಡ್ತಾರೋ ಅವ್ರನ್ನೆಲ್ಲ ಹಿಡ್ಕೊಂಡು ಹೊಡ್ರಿ. ಅವಾಗ ಯಾರು ಕೇಳಲ್ಲ. ಯಾಕಂದ್ರೆ ನಮ್ಮವ್ರಿಗೆ ಇಷ್ಟೆಲ್ಲ ಟಾರ್ಚರ್ ಕೊಟ್ಟವ್ರು ಇವ್ರಿಗೆ ಸುಮ್ಮನೆ ಬಿಡ್ಬೇಕಾ ಅಂತ. ಅವಾಗ ನಮಗೂ ಮಾತಾಡೋ ರೈಟ್ಸ್ ಇರಲ್ಲ. ಇವತ್ತು ಯಾವ್ದು ಪ್ರೂವ್ ಆಗ್ದಂಗೆ ನೀವು ಹೊಡಿತೀರಾ ಅಂದ್ರೆ ನಾವ್ ಏನ್ ಹೇಳೋಣ? ಇಡೀ ಕರ್ನಾಟಕದ ಜನ ನಮ್ಗೆ ನಂಬ್ತಾರೆ. ಇವಾಗ ಅಲ್ಲೇನೋ ಒಂದ್ ಆಗಿದೆ, ಅಲ್ಲಿ SIT ತನಿಖೆನ ತಪ್ಸೋಕೆ ಈ ತರ ಎಲ್ಲ ಡ್ರಾಮಾ ಮಾಡ್ತಾವ್ರೆ ಇವ್ರು ಅನ್ನೋದೊಂದು ತಲೆಗೆ ಬಂದೇ ಬರ್ತದೆ. ಇವತ್ತು ಧರ್ಮಸ್ಥಳದ ಹೆಸರು ಹಾಳಾಗಕ್ ಕಾರಣ ಧರ್ಮಸ್ಥಳದವ್ರೆ, ರಾಜ್ಯದ ಜನ ಅಥವಾ ಬೇರೆ ಯಾರೋ ಯೂಟ್ಯೂಬರ್ಸ್ ಅಲ್ಲ. ನೀವು ಮಾಡೋ ಇಂಥ ಹಲ್ಕ ಕೆಲ್ಸಕ್ಕೆ ಇಡೀ ರಾಜ್ಯಾದ್ಯಂತ ಇವತ್ತು ಜನ ನೋಡಿ ಭಯ ಬೀಳ್ತಾರೆ. ಧರ್ಮಸ್ಥಳಕ್ಕೆ ಹೋಗ್ಬೇಕಾ ಬೇಡವಾಪ ಅಂತ ಪವಿತ್ರ ಕ್ಷೇತ್ರನ ಹಾಳು ಮಾಡಿ ಮಡಗಿದ್ದೀರಾ. ನಿಮ್ಗೆ ದೇವ್ರಂತೂ ಒಳ್ಳೇದ್ ಮಾಡಲ್ಲ. ಇದಕ್ಕೆಲ್ಲ ಕುಮ್ಮಕ್ ಕೊಡುವಂತ ಕೆಲವು ಏನು ಇವತ್ತು ಹಲ್ಲೆ ಮಾಡಿದ್ದಾರೆ ಅಂದ್ರೆ ಇವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿರೋದು ಈ ಮೇನ್ ಸ್ಟ್ರೀಮ್ ಮೀಡಿಯಾದವರು. ಕೆಲವೊಂದು ಚಾನಲ್ಗಳು ಇವ್ರನ್ನ ಅಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಮತ್ತೆ ಕೆಲವೊಂದು ಯೂಟ್ಯೂಬರ್ಸು ಕೂಡ ಇವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ, ನಾನು ಹೆಸರು ಹೇಳಕ್ ಹೋಗಲ್ಲ. ಆದ್ರೆ ಇವರು ಈ ಒಂದು ರೀತಿಗೆ ಹಲ್ಲೆ ಮಾಡಕ್ ಕಾರಣ ಇವ್ರೇನೆ. ಅವ್ರು ದೊಡ್ಡವ್ರು ಹೇಳಿದಾರೋ ಬಿಟ್ಟಿದಾರೋ ಅದ್ ನಮ್ಗೆ ಗೊತ್ತಿಲ್ಲದೆ ಮಾತಾಡ್ಬಾರ್ದು. ಬಟ್ ಇವ್ರು ಇನ್ಫ್ಲೂಯೆನ್ಸ್ ಮಾಡಿರೋದಂತೂ, ಯಾಕಂದ್ರೆ ಕ್ಯಾಮ್ರಾ ಮುಂದೆ ಕಾಣಿಸುತ್ತೆ. ವಿಡಿಯೋ ಮಾಡಿ ಹಾಕ್ತಾರಲ್ಲ, ವಿಡಿಯೋ ಯೂಟ್ಯೂಬ್ ಅಲ್ಲೆಲ್ಲ ಇವ್ರು ವಿಡಿಯೋ ಮಾಡಿ ಹಾಕ್ತಾವ್ರೆ ಅಂದ್ರೆ ಅವ್ರು ಅದರಿಂದ ಮೋಟಿವೇಟ್ ಆಗುವಂತವ್ರು ಇದ್ದೇ ಇರ್ತಾರಲ್ಲ, ಅಂಥವ್ರು ಹೋಗಿ ಇವತ್ತು ಗಲಾಟೆ ಮಾಡಿರೋದು. ನಿಮ್ಗೆ ಅಷ್ಟು ನಿಮ್ಗೆ ಆಗ್ತಿಲ್ಲ. ನಮ್ಮ ಒಂದು ದೈವಾಂಶ ಸಂಭೂತನನ್ನ ಇವರು ತೇಜೋವಧೆ ಮಾಡ್ತಾವ್ರೆ ಅನ್ನಂಗಿದೆ. ಕಂಪ್ಲೇಂಟ್ ಕೊಡಿ. ಎಲ್ಲಾ ತರಹದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಲ್ಲ, ನಿಮ್ಗೆ ಅಂತ ಕೇಂದ್ರ ಸರ್ಕಾರದ ತನಕ ಅಧಿಕಾರಿಗಳಿದ್ದಾರೆ, ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಹೋಗಿ ಕಂಪ್ಲೇಂಟ್ ಕೊಡಿ. ಅದನ್ನ ಬಿಟ್ಟು ಏಕಾಏಕಿ ಬಂದು ದಾಳಿ ಮಾಡ್ತೀರಾ ಅಂದ್ರೆ ನಿಮ್ಮ ಒಂದು ಯೋಚನೆ ಏನಾಗಿರ್ಬೇಕು? ಈ ತನಿಖೆ ತಪ್ಪಿಸಿ ಅಲ್ಲಿರುವಂತಹ ಅಪರಾಧಿಗಳನ್ನ ಸೇವ್ ಮಾಡ್ಬೇಕು ಅನ್ನೋದಾ? ನಿಮ್ ಯೋಚನೆ ಏನು? ಇವತ್ತು ಕರ್ನಾಟಕ ರಾಜ್ಯದ ಜನತೆ ಪೂರ್ತಿ ನಂಬ್ತಾರೆ ಇವ್ರಲ್ಲೇನೋ ತಪ್ಪಾಗಿದೆ ಅಂತ. ಅದಕ್ಕೆ ಒಂದು ನಾಂದಿ ಆಡ್ದವ್ರೆ ನೀವೇ ಧರ್ಮಸ್ಥಳದ ಜನತೆ. ಏನ್ ಹೇಳೋಣ? ನಿಮ್ಗೆಲ್ಲ ಯಾರು ಹೇಳಿ ಕಳ್ಸಿದ್ಯಾರು? ಆನ್ಸರ್ ಮಾಡಿ. ಇಲ್ಲ ಪೊಲೀಸ್ನವ್ರು ಇವ್ರನ್ನ ಇಟ್ಕೊಂಡು ಓದಿರಿ, ಇವ್ರನ್ನ ಇಟ್ಕೊಂಡು ಓದಿರಿ ನಿಮ್ಮನ್ನ ಯಾರು ಕಳ್ಸಿದ್ದು ಅಂತ. ಅವಾಗ ಎಲ್ಲ ಸತ್ಯ ಹೊರಗೆ ಬರ್ತದೆ. ಇವ್ರನ್ನ ಯಾರನ್ನ ಕಳ್ಸಿದ್ರೆ ಅವಾಗ ಸತ್ಯ ಹೊರಗೆ ಬಂದೇ ಬರ್ತದೆ. ಇವತ್ತು ನೀವು ಮಾಡೋ ಒಂದು ಕೆಟ್ಟ ಕೆಲಸದಿಂದ ಅಂತ ಒಂದು ಪವಿತ್ರ ಜಾಗಕ್ಕೆ ಅಗೌರವ ಬರೋಂಗ್ ಮಾಡಿದ್ದೀರ. ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಈ ಲೋಫರ್ಸ್ಗಳಿಗೆ ಯಾರ್ಯಾರು ಹೊಡೆದಿದ್ದಾರೆ ಅವ್ರ 3 ಜನಕ್ಕೆ ಇವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ದಯವಿಟ್ಟು ಧರ್ಮಸ್ಥಳ ಪೊಲೀಸ್ನವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ಈ ಬೋಳಿ ಮಕ್ಕಳನ್ನ ಅರೆಸ್ಟ್ ಮಾಡಿ ಚೆನ್ನಾಗಿ ಓದಿರಿ. ನಿಮ್ನ ಯಾರು ಕಳಿಸ್ತವ್ರಿ ಇಲ್ಲಿಗೆ ಅಂತ. ಹಂಗಿದ್ರೆ ಯಾರು ರಿಪೋರ್ಟ್ ಮಾಡ್ಲೇಬಾರ್ದಾ? ಅವ್ರಿಗೆ ಅನ್ಸಿದ್ದು ಹೇಳಲೇಬಾರ್ದಾ? ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಆ ಒಂದು ಹಕ್ಕಿದೆ, ನೈತಿಕ ಹಕ್ಕು. ಮಾತಾಡುವಂತ ಒಂದು ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದು. ಪ್ರಧಾನಿ ಮೋದಿಯಿಂದ ಹಿಡಿದು ಪ್ರೆಸಿಡೆಂಟ್ ಮುರ್ಮು ತನಕ ನಾವ್ ಮಾತಾಡ್ಬೋದು, ಕ್ವಶನ್ ಕೇಳ್ಬೋದು. ಆ ಒಂದು ಅಧಿಕಾರ ನಮ್ಗೆ ಅಂಬೇಡ್ಕರ್ ಕೊಟ್ಟವ್ರೆ. ಇವತ್ತು ನಾವ್ ಏನು ಮಾತಾಡ್ಲೇ ಇಲ್ಲ ಅಂದ್ರೆ ಇವತ್ತು ಈ ಕೇಸ್ ಹೊರಗಡೆ ಬರ್ತಿತ್ತ. 100 ಜನ ನೂತಾಕಿದೀನಿ ಅಂತ ಬಂದು ಹೇಳ್ತಿದ್ನಲ್ಲ, ಬಂದು ಹೇಳೋರ ನಾವ್ ಈ ಬಗ್ಗೆ ಮಾತಾಡ್ಲಿಲ್ಲ ಅಂದಿದ್ರೆ ಓಕೆ. ನಿಮ್ ಪ್ರಕಾರ ಅಲ್ಲಿ ಏನಾದ್ರು ಯಾರನ್ನ ಸೈಸ್ಕೊಳ್ಳಿ, ಸೈಲೆಂಟ್ ಆಗಿ ದುಡ್ಬೇಕು. ಹಂಗಾರೆ ಯಾರು ಧರ್ಮಸ್ಥಳಕ್ಕೆ ಬರೋದೇ ಬೇಡವಾ? ಬಂದು ಅದ್ರ ಬಗ್ಗೆ ಮಾತಾಡೋದೇ ಬೇಡವಾ? ಮಾತಾಡಿದ್ರೆ ಹೊಡೆದು ಬಿಡ್ತಿರಲ್ಲ. ಬರ್ಲಿ ಬಿಡ್ರಿ, ಸ್ಟ್ರೈಕ್ ಮಾಡ್ತಾನೆ ಏನಾನ ಮಾಡ್ತಾನೆ ಮಾಡ್ಲಿ. ನಿಮ್ಮವ್ರ ಮೇಲೆ ನಿಮ್ಗೆ ನಂಬಿಕೆ ಇದೆ ಅಂದ್ರೆ ಸೈಲೆಂಟ್ ಆಗಿ ಇರಿ. ಇರಕ್ಕಾಗ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಇಂತಿಂತವ್ರು ಹಿಂಗ್ ಮಾಡ್ತಾವ್ರೆ, ಸುಳ್ಳು ಸುದ್ದಿ ಹಬ್ಬಿಸ್ತಾವ್ರೆ, ಇವ್ರನ್ನ ಹಿಡಿದು ಕೇಳಿ ಅಂತ. ಪೊಲೀಸ್ನವ್ರು ಇರೋದು ಯಾಕೆ? ನೀವೇ ಹೊಡೆದು ನೀವೇ ಬುದಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಂಗಿದ್ದಾರೆ. ತಪ್ಪು ಯಾರ್ದೇ ಇದ್ರು ಪೊಲೀಸ್ನವ್ರು ಇದ್ದಾರೆ, ಕಂಡು ಹಿಡಿತಾರೆ. ನಿಮಗೆ ಯಾವುದೇ ರೈಟ್ಸ್ ಇಲ್ಲ ಬೇರೆಯವ್ನಿಗೆ ಹೊಡಿಯೋಕೆ. ನಮಸ್ಕಾರ.